gloss over. A guru is everything in our eternal life. A guru is not someone who holds the light for you, but also someone who helps you to destroy your own inner flame. There is a Sanskrit called Ajnana Timirandasya Jnananjana Shalakya Chakshur Unmilitam Ena Tasmai Shri Gurave Namaha. Salute to the revered Guru who, with the brush of knowledge, opened the eyes of the people who were blinded by the darkness of ignorance. So we have such one Guru with us, an inspiring teacher, a positive thinker, a person who always ready to walk extra miles and reach the pinnacle of success and enlightenment. The CEO of Innovative Spiritual Foundation and founder of Kari Siddhi Yoga, Dr. Venkatesh sir. I would like to introduce Nam Guruji na introduce ಮಾಡ್ತಾ ಇದ್ದೇನೆ. So sir has done his MSc in Applied Psychology, MSc in Yoga, MA in Yoga for Human Excellence, PG Diploma in Varma Therapy and Tokkanam Science, PhD in Yoga at S. Vyasa University. S. Vyasa University ಅಲ್ಲಿ ಅವರು PhD ಮಾಡ್ಕೊಂಡಿದ್ದಾರೆ. Dr. R. Venkatesh sir is the CEO and founder of Spiritual Foundation and founder of Kari Siddhi Yoga. He is an advanced dawn healer, holistic counselor, yoga therapist, Varma therapist and cosmic healer. ಸುಮಾರು 23 ವರ್ಷದಿಂದ ಗುರುಜಿ ಅವರುಗಳು 2 decades he has experience in Kundalini Yoga. ಸೊ ಕುಂಡಲಿನಿ ಯೋಗವನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಎನ್ಲೈಟನ್ ಆಗಿದ್ದಾರೆ. ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆ್ಯಂಡ್ ಥೌಸಂಡ್ಸ್ ಆಫ್ ಪೀಪಲ್ ಟ್ರೈನ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಮೆನಿ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಹ್ಯಾವ್ ಬೀನ್ ಬೆನಿಫಿಟೆಡ್, ಮೆನಿ ಪೀಪಲ್ ಹ್ಯಾವ್ ಬೀನ್ ಬೆನಿಫಿಟೆಡ್ ಬೈ ಹಿಸ್ ಟೀಚಿಂಗ್ಸ್. ಇಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅಬ್ರಾಡಲ್ಲಿ ಮೆನಿ ಕಂಟ್ರೀಸ್ ಸಚ್ ಆಸ್ USA, UK, ಆಸ್ಟ್ರೇಲಿಯಾ, ಕೆನಡಾ, ಸಿಂಗಪೂರ್ ಇಲ್ಲೆಲ್ಲ ಟೀಚಿಂಗ್ಸನ್ನು ಕೊಟ್ಟಿದ್ದಾರೆ. ತುಂಬ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ. ನಮ್ಮ ಚೈಲ್ಡ್ಹುಡ್ಡಿಂದನೂ ನಮ್ಮ ಗುರೂಜಿಗೆ ಹಿ ಹ್ಯಾಡ್ ಆ್ಯನ್ ಇನ್ಕ್ಲನೇಷನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ. ತುಂಬ ಅವ್ರಿಗೆ ಸ್ಪಿರಿಚುಯಾಲಿಟಿದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಆ್ಯಂಡ್ ಹಿ ಹ್ಯಾಸ್ ಅನ್ ಆಸ್ಪಿರೇಷನ್ ಟು ಅಚೀವ್ ಎನಿಥಿಂಗ್. ಹಿ ಹ್ಯಾಸ್ ಸ್ಪೆಂಡ್ ಮೋರ್ ದ್ಯಾನ್ 2 ಡಿಕೆಟ್ಸಿಂದ ಸ್ಪೆಂಡ್ ಮಾಡಿ ಅವರು ಈ ಅನುಭವವನ್ನು ಪಡೆದಿದ್ದಾರೆ. ಸೊ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಆ್ಯಸ್ ಅ ಲ್ಯಾಬೊರೇಟರಿ, he has carried out a lot of research works. Our Guruji was in silence in 240 days. 240 days ಮೌನವಾಗಿ ಇದ್ದು ಅವರ ಎಕ್ಸ್ಪೀರಿಯನ್ಸನ್ನು ಸೊಸೈಟಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಹ್ಯಾಸ್ ಅಚೀವ್ಡ್ ದ ಪಿನಾಕಲ್ ಆಫ್ ಸಕ್ಸಸ್. ಸೊ 50+ ಇಯರ್ಸ್ ಇಂದ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿದ್ದಾರೆ, ಜರ್ನಿಯಲ್ಲಿದ್ದಾರೆ. ಗುರುಜಿ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಎಂಟೈರ್ ಲೈಫ್, ಅವರ ಲೈಫನ್ನೇ ಸ್ಪಿರಿಚುಯಾಲಿಟಿಗೆ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. And he is very successful and he has brought this foundation that was a great success alva. Can we give him a big round of applause? So I request our Guruji, CEO, founder of Innovative Spiritual Foundation, to give a speech on success mindset. So success mindset ಅನ್ನೋ ಒಂದು ಟಾಪಿಕಲ್ಲಿ ಇವಾಗ ಗುರುಜಿ ಅವರು ಮಾತಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. Before his speech, I request Loganathan sir to felicitate and honor Subramani sir and Chittaranjan sir. So ಎಲ್ಲ ಡೈರೆಕ್ಟರ್ಸ್ ಸೇರಿ ನಮ್ಮ ಗುರುಜಿಯನ್ನು ಹಾನರ್ ಮಾಡ್ತಾ ಇದ್ದಾರೆ. Please give him a big round of applause. ಯಶಸ್ವಿ ಭವ, ಯಶಸ್ವಿ ಭವ, ಯಶಸ್ವಿ ಭವ. Thank you directors for felicitating our Guruji. ಯಶಸ್ವಿ ಭವ. ಮೈಕ್ ಈ ಕಾರ್ಯಕ್ರಮಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಡಾಕ್ಟರ್ ದಾಮೋದರ್ ಸರ್ ಅವರೇ, ಡಾಕ್ಟರ್ ಉಷಾ ಮೋಹನ್ ಅವರೇ, ಡಾಕ್ಟರ್ ವೆಂಕಟೇಶ್ ಅವರೇ,
ಮತ್ತು ಅತಿಥಿಗಳಾಗಿ ಬಂದಿರುವ ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ಕಾರ್ಯಸಿದ್ಧಿ ಕುಟುಂಬದವರೇ, ಎಲ್ಲರಿಗೂ ವಂದನೆಗಳು. ಇವತ್ತು ನಾನು ಮಾತಾಡಬೇಕಾದ ಟಾಪಿಕ್ ಸಕ್ಸಸ್ ಮೈಂಡ್ ಸೆಟ್ ಅಂತ. ನಾವೆಲ್ಲರೂ ಹುಟ್ಟಿದ್ದೀವಿ, ಒಂದು ದಿವಸ ಸತ್ತೋಗ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಯಾವ ಥರ ಜೀವನ ಮಾಡಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಅಂದರೆ ಸಕ್ಸಸ್ಫುಲ್ಲಾಗಿ ಜೀವನ ಮಾಡಬೇಕು, ಸಕ್ಸಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡಬೇಕು ಅಂತಲೇ ಎಲ್ರಿಗೂ ಆಸೆ ಇದೆ. ಸೊ ಎಲ್ಲ ಸಕ್ಸಸ್ಸಿಗೂ ಮೋಟಿವೇಶನ್ ಏನು, ಇಂಟೆನ್ಷನ್ ಏನು ಅಂತ ನೋಡಿದ್ರೆ, ಸಕ್ಸಸ್ ಆದಮೇಲೆ ಏನಾಗುತ್ತೆ, ನಮಗೆ ಸಂತೋಷ ಆಗುತ್ತೆ. ಯಾವುದೇ ಒಂದು ಈಗ ಎಕ್ಸಾಮ್ ಬರಿತೀವಿ, ಪಾಸ್ ಆದಮೇಲೆ ಖುಷಿ ಆಗುತ್ತೆ. ಅಥವಾ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅದು ಸಕ್ಸಸ್ ಆದರೆ ಸಂತೋಷ ಆಗುತ್ತೆ. ಸೊ ಸಕ್ಸಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡಬೇಕಂತ ಆಸೆ ಇದೆ. ಮತ್ತು ಸಕ್ಸಸ್ ಮೋಟಿವೇಶನ್ ಇಂಟೆನ್ಷನ್ ಏನು ಅಂದರೆ ಹ್ಯಾಪಿನೆಸ್, ಸಂತೋಷ. ಸೊ ಯಾರೆಲ್ಲ ಸಕ್ಸಸ್ಫುಲ್ಲಾಗಿ ಲೈಫನ್ನ ಲೀಡ್ ಮಾಡ್ತಾರೋ ಅವರು ಎಂಡ್ ಆಫ್ ದ ಲೈಫ್, ಎಂಡ್ ಅಂತ ಒಂದು ಬಂದೇ ಬರುತ್ತಲ್ವ ಎಲ್ರಿಗೂ, ಆವಾಗ ಅದನ್ನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಷ್ಟು ಮೆಚುರಿಟಿ ಬಂದಿರುತ್ತೆ. ಯಾರು ಸಕ್ಸಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡಲಿಲ್ವೋ ಆವಾಗ ಆ ಎಂಡ್ ಬಂದಾಗ ತುಂಬ ದುಃಖ ಆಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಸೊ ಅದರಿಂದ ಸಕ್ಸಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡಬೇಕಾದ್ದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಸೊ ಸಕ್ಸಸ್ಗೆ ಇಂಟೆನ್ಷನ್ ಸಂತೋಷ, ಹ್ಯಾಪಿನೆಸ್. ಆದಿಕಾಲದಿಂದನೇ ಮನುಷ್ಯ ಸಂತೋಷವನ್ನು ಎಕ್ಸ್ಪ್ಲೋರ್ ಮಾಡಿದ್ದಾನೆ. ಅವಾಗವಾಗ ಸಂತೋಷ ಬಂದು ಹೋಗುತ್ತಲ್ಲ, ಯಾವಾಗಲೂ ಸಂತೋಷವಾಗಿರೋದಕ್ಕೆ ಏನು ಮಾಡಬೇಕು, ಹೆಚ್ಚು ಸಂತೋಷ ಪಡೆಯೋದಕ್ಕೆ ಏನು ಮಾಡಬೇಕಂತ ರಿಸರ್ಚ್ ಮಾಡಿದ್ದಾರೆ. ನಮ್ಮ ಆದಿಕಾಲದಿಂದನೇ ನಮ್ಮ ಹಿರಿಯವರೆಲ್ಲ ರಿಸರ್ಚ್ ಮಾಡಿ ಕಂಡು ಹಿಡಿದಿದ್ದಾರೆ. ಅದಕ್ಕೆ ಯಾವಾಗಲೂ ಸಂತೋಷವಾಗಿರೋದಕ್ಕೆ ಕಾರಣ ಏನು ಅಥವಾ ಸಂತೋಷವಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಸೊ ಆ ಥರ ಅವರು ಕಂಡುಹಿಡಿದಿರೋದು ಏನಂದರೆ, ನಮಗೆ ಸೋರ್ಸ್ ಆಗಿರೋದು ಯಾವುದೋ, ನಮಗೆ ಮೂಲವಾಗಿರೋದು ಯಾವುದೋ, ನಾವು ಎಕ್ಸಿಸ್ಟ್ ಆಗ್ತಾ ಇದೀವಲ್ಲ ಅದಕ್ಕೆ ಬೇಸ್ ಆಗಿರೋದು ಯಾವುದೋ ಅದು ಆನಂದಮಯವಾಗಿದೆ ಅಂತ ಕಂಡುಹಿಡಿದಿದ್ದಾರೆ. ಸೊ ಇದನ್ನ ಆದಿಶಂಕರ ಅವರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಹಂ ಬಾರದ ದುಃಖ ಭವಾನ್ ದೀನ ಬಂಧೋ ಅಂತ ಹೇಳ್ತಾರೆ. ಭಗವಂತ, ನಾನು ದುಃಖ ಸ್ವರೂಪಿಯಾಗಿದ್ದೀನಿ, ನೀನು ಸುಖ ಸ್ವರೂಪಿಯಾಗಿದೆಯಾ ಅಂತ. ಸೊ ಆ ಭಗವಂತ ಅನ್ನೋದನ್ನ ನಾವು ಸೋರ್ಸ್ ಅಂತ ಹೇಳ್ಬೋದು, ಅಥವಾ ಬೇಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ಬೋದು. ಅವ್ರವ್ರಿಗೆ ಏನು ಇಷ್ಟನೋ ಆ ವರ್ಡಲ್ಲಿ, ಆ ನೇಮಲ್ಲಿ ಅದನ್ನು ಕರಿಬೋದು. ಸೊ ಅದು ಎಲ್ಲದಕ್ಕೂ ಈ ಎಂಟೈರ್ ಬ್ರಹ್ಮಾಂಡಕ್ಕೆ ಬೇಸ್ ಆಗಿ ಎಲ್ಲನೂ ನಡೆಸ್ಕೊಂಡಿರುವ ಶಕ್ತಿ ಯಾವುದಿದೆ ಅದು ಆನಂದಮಯವಾಗಿದೆ ಅಂತ ಕಂಡುಹಿಡಿದಿದ್ದಾರೆ. ಸೊ ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸು ಈ ವರ್ಲ್ಡಲ್ಲಿರುವ, ಅದು ಯಾವುದೇ ರಿಲಿಜಿಯನ್ ಆಗಲಿ, ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸು ಏನಕ್ಕೋಸ್ಕರ ಅಂದರೆ, ಈ ದುಃಖ ಸ್ವರೂಪಿಯಾಗಿರುವ ಮನುಷ್ಯ ಆನಂದ ಸ್ವರೂಪಿಯಾಗಿರುವ ನಮ್ಮ ಮೂಲದಲ್ಲಿ ಲಯ ಆಗಬೇಕು ಅನ್ನೋದೇ ಉದ್ದೇಶವಾಗಿರುತ್ತೆ. ಆ ಟೆಕ್ನಿಕ್ಸ್ ಬೇರೆ ಬೇರೆ ಇರ್ಬೋದು, ಮಾರ್ಗ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮನುಷ್ಯ ಆ ಆನಂದ ಸ್ವರೂಪಿಯಾಗಿರುವ ದೇವರಲ್ಲಿ ಲಯ ಆಗಬೇಕು ಅನ್ನೋದೇ ಉದ್ದೇಶ. ಸೊ ನಾವು ದುಃಖ ಸ್ವರೂಪಿಯಾಗಿದ್ದೀವಿ ಅನ್ನುವ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾನೆ. ಎಲ್ಲರಿಗೂ ಏನೋ ಒಂದು ಲೈಫಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ, ಫಿಸಿಕಲ್ ಪ್ರಾಬ್ಲಮ್ ಇದೆ ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಸೊ ಅದರಿಂದ ಅವರು ಹೇಳಿದ್ದಾರೆ, ಮನುಷ್ಯ ದುಃಖ ಸ್ವರೂಪಿಯಾಗಿದ್ದಾನೆ, ದೇವರು ಆನಂದ ಸ್ವರೂಪಿಯಾಗಿದ್ದಾನೆ ಅಂತ ಹೇಳಿದ್ದಾರೆ. ಇದನ್ನ ದಕ್ಷಿಣಾಮೂರ್ತಿ ಅಂತ ನಾವು ಒಂದು ದೇವರು ಗುರು ಕೇಳಿರ್ತೀರಿ, ಅವ್ರನ್ನ ಮೌನ ಗುರು ಅಂತ ಹೇಳ್ತಾರೆ. ಅವರು ಮೌನವಾಗಿದ್ದರು, ಬರೀ ಸಿಂಬಾಲಿಕ್ ಆಗಿ ಟೀಚ್ ಮಾಡಿದ್ರು ಅಂತ. ಸೊ ಅವ್ರು ಏನು ಟೀಚ್ ಮಾಡಿದ್ರು ಗೊತ್ತಾ ಯಾರಿಗಾದ್ರು?
ಏನು ಮಾತಾಡಲಿಲ್ಲ, ಬರೀ ಸಿಂಬಾಲಿಕ್ ಆಗಿ ಏನು ಮಾಡಿದ್ರು ಅಂದರೆ, ನೋಡಿ ಇದನ್ನು ಯೋಗದಲ್ಲಿ ಚಿನ್ಮುದ್ರಾ ಅಂತ ಹೇಳ್ತೀವಿ. ಅವರು ಇಷ್ಟೇ ತೋರಿಸಿದ್ರು ಶಿಷ್ಯರಿಗೆ, ಎದುರುಗಡೆ ಇದ್ದ ಶಿಷ್ಯರಿಗೆ. ಆ ಎಲ್ಲ ಶಿಷ್ಯರು ಎನ್ಲೈಟನ್ ಆದರು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ, ಇದರಲ್ಲಿ ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಈ 5 ಬೆರಳು ಇದೆಯಲ್ಲ, ಈ ಹೆಬ್ಬೆರಳು ಇದೆಯಲ್ಲ, ಇದನ್ನ ಪರಮಾತ್ಮ ಅಂತ ಹೇಳ್ತಾರೆ. ಇಂಡೆಕ್ಸ್ ಫಿಂಗರ್ ಇದೆಯಲ್ಲ, ಇದು ಜೀವಾತ್ಮ. ಮಿಡಿಲ್ ಫಿಂಗರ್ ಇದೆಯಲ್ಲ, ಇದು ಈಗೋ, ಅಹಂಕಾರ. ರಿಂಗ್ ಫಿಂಗರ್ ಪಾಪಕರ್ಮ, ಲಿಟಿಲ್ ಫಿಂಗರ್ ಇಲ್ಯೂಷನ್ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಕೈ ಇಡುವಾಗ ನೋಡಿ, ಈ ಪರಮಾತ್ಮ ಯಾವುದಕ್ಕೂ ಟಚ್ ಆಗದೆ ಇಂಡಿಪೆಂಡೆಂಟ್ ಆಗಿದೆ. ಈ ಜೀವಾತ್ಮ ಯಾವಾಗಲೂ ಈ 3 ವಿಷಯ, ಈಗೋ, ಸಿನ್ ಇಂಪ್ರಿಂಟ್, ಇಲ್ಯೂಷನ್, ಇದ್ರ ಜೊತೆನೇ ಇದೆ. ದಕ್ಷಿಣಾಮೂರ್ತಿ ಗುರುಗಳು ಹೇಳಿರುವುದೇನೆಂದ್ರೆ, ಈ 3 ಅಹಂಕಾರ, ಪಾಪಕರ್ಮ, ಮಾಯೆ ಜೊತೆ ಇರುವ ಜೀವಾತ್ಮನ್ನ ಈ ಅಲ್ಲಿಂದ ಬಿಡಿಸ್ಕೊಂಡು ಬಂದು ಪರಮಾತ್ಮನಲ್ಲಿ ಲಯಗೊಳಿಸಿದ್ರೆ ನಾವು ಯಾವಾಗಲೂ ಆನಂದವಾಗಿರ್ಬೋದು. ಇದನ್ನೇ ಮುಕ್ತಿ ಅಂತ ಹೇಳ್ತಾರೆ. ಸೊ ಅವ್ರನ್ನ ಯಾಕೆ ಇವಾಗ ಇಷ್ಟು ಹೇಳಿದ್ವಲ್ಲ, ಇಷ್ಟೇನಾ ಹಂಗಂದ್ರೆ ಇವತ್ತೇ ನಾವು ಮೆಜ್ಜಾಗಿ ಆನಂದವಾಗಿರ್ಬೋದಲ್ಲ ಅಂತ ನಮಗೆ ಅನಿಸ್ಬೋದು. ಆದರೆ ಅದು ಅಷ್ಟು ಸುಲಭವಾಗಿ ಅಂದ್ಕೊಂಡಿದ ತಕ್ಷಣ ಪಡೆಯೋಕ್ಕಾಗಲ್ಲ. ಅದಕ್ಕೆ ಗ್ರ್ಯಾಜುವಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಥರ ಓವರ್ ಎ ನೈಟ್ ಆ ಥರ ಮೆಜ್ಜಾಗಿ ಆನಂದವಾಗಿರೋಕ್ಕೆ ಸಾಧ್ಯ ಅಂದರೆ, ಸೊ ಎಲ್ಲರೂ ಆನಂದವಾಗಿರ್ತಾ ಇದ್ರು. ಸೊ ಅದಕ್ಕೆ ಇವಾಗ ಈ 3 ವಿಷಯ ಇದೆಯಲ್ಲ, ಅಹಂಕಾರ, ಪಾಪಕರ್ಮ, ಇಲ್ಯೂಷನ್, ನೀವು ಇಲ್ಲಿ ಬರ್ತೀನಿ ಅಂದ್ರೂ ಅದು ಎಳಿತಾ ಇರುತ್ತೆ. ಸೊ ಬಿಡಲ್ಲ. ಸೊ ಅದಕ್ಕೆ ಪ್ರಾಕ್ಟೀಸ್ ಅಲ್ಲ, ಎಷ್ಟೊಂದು ಪ್ರಾಕ್ಟೀಸ್ ಇದೆಯಲ್ಲ, ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಅಲ್ಲಿಂದ ಬಿಡಿಸ್ಕೊಂಡು ಬಂದು ಸೇರಬೇಕು ಅಂತ ತತ್ವ. ಅವ್ರನ್ನ ಯಾಕೆ ದಕ್ಷಿಣಾಮೂರ್ತಿ ಅಂತ ಹೇಳಿದ್ದಾರೆ ಅಂದರೆ, ಅದು ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್. ನಮ್ಮ ದೇಹದಲ್ಲಿ 7 ಚಕ್ರಾಸ್ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ 7 ಮೇಜರ್ ಚಕ್ರಾಸ್ ಇದೆ. ಅದರಲ್ಲಿ ಸಹಸ್ರಾರ ಅನ್ನೋದು ನಾರ್ತ್, ಮೂಲಾಧಾರ ಅನ್ನೋದು ಸೌತ್. ಈಗ ಸಪೋಸ್ ನಾನೀಗ ನಾರ್ತಲ್ಲಿ ಇದ್ದೀನಿ ಅಂದರೆ ಯಾವ ಕಡೆ ನನ್ನ ಫೇಸಿಂಗ್ ಇರುತ್ತೆ? ಸೌತಲ್ಲಿ ಇರುತ್ತೆ. ಸೊ ಅದರದ್ದು ಇನ್ನರ್ ಮೀನಿಂಗ್ ಏನಂದರೆ, ಈ 3 ಇದೆಯಲ್ಲ, ಅಹಂಕಾರ, ಪಾಪಕರ್ಮ, ಇಲ್ಯೂಷನ್, ಇದ್ರ ಜೊತೆ ಇದರ ಇನ್ಫ್ಲೂಯೆನ್ಸಲ್ಲಿರುವ ನಮ್ಮ ಮನಸ್ಸು ಸಹಸ್ರಾರಕ್ಕೆ ಬಂದರೆ, ಸಹಸ್ರಾರದಲ್ಲಿ ಇದ್ಕೊಂಡು ಧ್ಯಾನ ಮಾಡಿದ್ರೆ, ಸಹಸ್ರಾರದಲ್ಲಿ ಮನಸ್ಸನ್ನ ನಿಲ್ಲಿಸಿ ಧ್ಯಾನ ಮಾಡುವಾಗ ಈ 3 ಇನ್ಫ್ಲೂಯೆನ್ಸಿಂದ ನಾವು ಆಚೆ ಬರೋಕ್ಕಾಗುತ್ತೆ. ಸೊ ಈ 3 ಎಲ್ಲಿದೆ ಅಂದರೆ ನಮಗೆ ಮೂಲಾಧಾರದಲ್ಲಿದೆ. ಮೂಲಾಧಾರದಿಂದಾನೇ ಅಹಂಕಾರ ಸ್ಟಾರ್ಟ್ ಆಗೋದು. ಮೂಲಾಧಾರದಲ್ಲೇ ನಮ್ಮ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಎಲ್ಲ ಅಕ್ಯುಮುಲೇಟ್ ಆಗಿರೋದು. ಸೊ ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ನಾವು ಸಹಸ್ರಾರದಲ್ಲಿ ಮನಸ್ಸನ್ನ ನಿಲ್ಲಿಸಿ ಧ್ಯಾನ ಮಾಡುವಾಗ ನಾವು ಅದ್ರ ಬಗ್ಗೆ ಅವೇರ್ನೆಸ್ ನಮಗೆ ಬರುತ್ತೆ. ನಮ್ಮ ಪಾಪ ಕರ್ಮಗಳು ನಮ್ಮನ್ನ ಇಂಡ್ಯೂಸ್ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ಸಿಂದ ಅದನ್ನು ಓವರ್ಕಮ್ ಮಾಡುವ ಶಕ್ತಿ ಬರುತ್ತೆ ಅನ್ನೋದೇ ದಕ್ಷಿಣಾಮೂರ್ತಿ ತತ್ವ. ಇದು ಹೈಯೆಸ್ಟ್ ಲೆವೆಲ್ ಫಿಲಾಸಫಿ. ಇದು ಎಲ್ರಿಗೂ ಈಗ ಇಮಿಡಿಯೇಟಾಗಿ ಸಾಧ್ಯ ಆಗಲ್ಲಲ್ವಾ? ಸೊ ಅದರಿಂದ ನಾವು ಬೇಸಿಕ್ ಲೆವೆಲಿಂದ ಹೇಗೆ ನಮ್ಮ ಮೈಂಡ್ನ ಸೆಟ್ ಮಾಡ್ಕೊಳ್ಬೇಕು, ಈ ಸ್ಥಿತಿನ ಅಟೈನ್ ಆಗೋದಕ್ಕೆ ನಾವು ಬೇಸಿಕ್ ಲೆವೆಲಿಂದ ನಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಈಗ ಎಲ್ರಿಗೂ ಸಂತೋಷವಾಗಿರ್ಬೇಕಂತಾನೆ ಆಸೆ. ಆದರೆ ನಮ್ಮ ಸಂತೋಷವನ್ನು ಡಿಸ್ಟರ್ಬ್ ಮಾಡೋ ವಿಷಯಗಳು ಯಾವುದು ಅಂತ ನೋಡಿದ್ರೆ, ನಮಗೇನಾದ್ರು ಹೆಲ್ತ್ ಇಶ್ಯೂ ಬಂದರೆ, ರೋಗ ಬಂದರೆ ಸಂತೋಷವಾಗಿರೋಕ್ಕಾಗುತ್ತಾ? ಯಾರಾவது ಸರ್ ನನಗೆ 30 ವಯಸ್ಸಲ್ಲೇ ಡಯಾಬಿಟಿಸ್ ಬಂದಿದೆ ಸರ್, ಐ ಆಮ್ ಸೋ ಹ್ಯಾಪಿ ಅಂತ ಯಾರಾவது ಹೇಳ್ತಾರ? ಇಲ್ಲ. ಸೊ ನಮಗೆ ಡಿಸೀಸ್ ಬಂದರೆ ನಮ್ಮ ಸಂತೋಷ ಕೆಡುತ್ತೆ. ಅದೇ ಥರ
ಈಗ ನಾವು ಫೇಲ್ ಆದರೆ ಲೈಫಲ್ಲಿ, ಅದು ಒಂದು ಎಕ್ಸಾಮಲ್ಲಿ ಫೇಲ್ ಆದರೆ ಅಥವಾ ಬೇರೆ ಬಿಸ್ನೆಸ್ ಯಾವುದೋ ಕೆಲಸದಲ್ಲಿ ನಾವು ಫೇಲ್ ಆದರೆ ಅವಾಗ ಸಂತೋಷ ಬರುತ್ತಾ? ಇಲ್ಲ. ಯಾರಾவது ಸರ್ ನಾನು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದೀನಿ ಸರ್, ಐ ಆಮ್ ಸೋ ಹ್ಯಾಪಿ ಅಂತ ಯಾರಾದ್ರು ಹೇಳ್ತಾರೆ ಅಂದರೆ ಇಲ್ಲ. ಸೊ ಲೈಫ್ ಅಥವಾ ಒಂದು 1 crore ಇನ್ವೆಸ್ಟ್ ಮಾಡಿದೆ ಸರ್, ಎಲ್ಲ ಫುಲ್ ಲಾಸ್, ಅಟರ್ ಫ್ಲಾಪ್, ಈಗ ಬೀದಿಗೆ ಬಂದಿದ್ದೀನಿ, ಐ ಆಮ್ ಸೋ ಬ್ಲಿಸ್ಫುಲ್ ಅಂತ ಯಾರಾದ್ರು ಹೇಳ್ತಾರಾ? ಇಲ್ಲ. ಸೊ ಆಮೇಲೆ ಫಿನಾನ್ಷಿಯಲ್ ಪ್ರಾಬ್ಲಮ್, ಸರ್ ನನಗೆ ಬಾಡಿಗೆ ಕಟ್ಟಕ್ಕೆ ಕೂಡ ಆಗ್ತಾ ಇಲ್ಲ, ಕೆಲವ್ರಿಗೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟಕ್ಕಾಗಲ್ಲ. ಸೊ ಈ ಥರ ಫಿನಾನ್ಷಿಯಲಿ ಕಷ್ಟದಲ್ಲಿರುವಾಗ ಸಂತೋಷ ಇರುತ್ತಾ ಅಂದರೆ ಇರಲ್ಲ. ಅದೇ ಥರ ಈಗ ಗಂಡ ಹೆಂಡತಿ ಮಧ್ಯೆ ಅಥವಾ ರಿಲೇಷನ್ಶಿಪ್ ಇಶ್ಯೂ, ರಿಲೇಷನ್ಶಿಪ್ಪಲ್ಲಿ ಪ್ರೈಮರಿ ರಿಲೇಷನ್ಶಿಪ್ ಅಂದರೆ ಹಸ್ಬೆಂಡ್ ವೈಫು, ಮಿಕ್ಕಿದ ರಿಲೇಷನ್ಶಿಪ್ ಎಲ್ಲ ಸೆಕೆಂಡರಿ. ಈ ಪ್ರೈಮರಿಯಾಗಿರುವ ಹಸ್ಬೆಂಡ್ ವೈಫ್ ಮಧ್ಯೆ ಯಾವಾಗಲೂ ಜಗಳ ಆಗ್ತಾ ಇದ್ರೆ, ಸರ್ ನೆನ್ನೆ ಕೂಡ ನಾವು ಜಗಳ ಮಾಡಿದ್ದೀವಿ ಸರ್, ನನ್ನ ವೈಫಿಗೆ ಕೆನ್ನೆಗೆ ಹೊಡೆದು ನೋಡಿ 4 ಕಲ್ಲು ಉದುರೋಯ್ತು. ಅವರ ವೈಫ್ ಹೇಳ್ತಾರೆ, ನಮ್ಮ ಹಸ್ಬೆಂಡ್ಗೆ ಪಕ್ಕದಲ್ಲಿ ಏನೋ ಕಡ ಇತ್ತು ತಗೊಂಡು ಹೊಡೆದ ನೋಡಿ ಅವರು 16 ಸ್ಟಿಚಿಂಗ್ ಹಾಕ್ಕೊಂಡಿದ್ದಾರೆ, ವಿ ಆರ್ ಸೋ ಹ್ಯಾಪಿ ಅಂತ ಯಾರಾದ್ರು ಹೇಳ್ತಾರ? ಇಲ್ಲ. ಸೊ ಅಥವಾ ನಾವು ಯಾವಾಗಲೂ ಜಗಳ ಆಗ್ತಾ ಇದೆ, ಅವರು ತಾಯಿ ಮನೆಗೆ ಹೋಗ್ಬಿಡ್ತಾರೆ, ಆಮೇಲೆ ಪಂಚಾಯತ್ ಮಾಡಿ ನಮ್ಮನ್ನ ಸೇರಿಸ್ತಾರೆ. ಈ ಥರ ಕಂಡೀಷನಲ್ಲಿ ರಿಲೇಷನ್ಶಿಪ್ ಇದ್ದರೆ ಸಂತೋಷ ಇರುತ್ತಾ? ಇರಲ್ಲ. ಸೊ ಮುಖ್ಯವಾಗಿ ಈ 4 ವಿಷಯಗಳು ಮನುಷ್ಯನ ಸಂತೋಷವನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ಇವಾಗ ಇಮಿಡಿಯೇಟ್ ಆಗಿ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂ ಇದೆ ಅಂದ್ಕೊಳ್ಳಿ, ಅವಾಗ ನಾವೇನು ಅಂದ್ಕೊಳ್ತೀವಿ, ನನಗೆ ರೋಗನೇ ಬರಬಾರ್ದು ಅಂತ ಅಂದ್ಕೊಳ್ತೀವಿ. ಈಗ ಸ್ಟೂಡೆಂಟ್ ಏನು ಮಾಡ್ತಾರೆ, ನಾನು ಫೇಲ್ ಆಗಬಾರ್ದು ಅಂತ ಅಂದ್ಕೊಳ್ತಾರೆ. ಇನ್ನು ನನಗೆ ಬಡತನ ಇರಬಾರ್ದು ಅಂತ ಅಂದ್ಕೊಳ್ತಾರೆ. ರಿಲೇಷನ್ಶಿಪ್ಪಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳನೇ ಬರಬಾರ್ದು ಅಂತ ಅಂದ್ಕೊಳ್ತಾರೆ. ಇದೆಲ್ಲ ಪಾಸಿಟಿವ್ ಮೈಂಡ್ ಸೆಟ್ಟಾ ನೆಗೆಟಿವ್ ಮೈಂಡ್ ಸೆಟ್ಟಾ? ಸೊ ಸುಮಾರು ಜನ ಇದು ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಆ ರೋಗ ಎಂಬ ವರ್ಡೇ ಯೂಸ್ ಮಾಡಬೇಡಿ ಅಂತಾರೆ, ಬಡತನ ಎಂಬ ವರ್ಡೇ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ನನಗೆ ರೋಗ ಬರಬಾರ್ದು ಅಂತ ಅಂದ್ಕೊಂಡ್ರೆ ಯದ್ಭಾವಂ ತದ್ಭವತಿ ಅಲ್ವಾ? ರೋಗ ಬರಬಾರ್ದು ಅಂದರೆ ಬರಬಾರ್ದು ತಾನೆ, ನೇಚರ್ಗೆ ಅರ್ಥ ಆಗಲ್ವಾ? ಅದು ನಮಗೆ ಮಾತ್ರ ಅರಿವಿರೋದು ಅಂದ್ಕೊಂಡಿದ್ದೀರಾ? ನಮ್ಮನ್ನು ಸೃಷ್ಟಿ ಮಾಡಿ, ಇನ್ನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ನಮ್ಮೊಳಗೆ ಎಷ್ಟು ಒಂದೊಂದು ಆರ್ಗನ್ಸ್ದು ಫಂಕ್ಷನ್ನ ನಾವು ಓದಿದ್ರೆ ನಮಗೆ ತುಂಬ ಅಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ, ಮಿರಾಕಲ್ಸ್ ಥರ. ಇಷ್ಟೆಲ್ಲ ಮಾಡ್ತಾ ಇರುವ ಒಂದು ಶಕ್ತಿ ಏನಿದೆ, ಒಂದು ನೇಚರ್ ಏನಿದೆ, ಅದಕ್ಕೆ ನಾವು ಅಂದ್ಕೊಂಡಿರೋದು ಅರ್ಥ ಆಗಲ್ವಾ ಅಂದರೆ ಆಗುತ್ತೆ. ರೋಗ ಬರಬಾರ್ದು ಅಂದರೆ ಅದಕ್ಕೆ ತಕ್ಕಂಗೆ ನಮ್ಗೆ ರೋಗ ಬರಲ್ಲ. ಇದು ಕೂಡ ಪಾಸಿಟಿವ್ ಮೈಂಡ್ ಸೆಟ್ಟೇ, ಆದರೆ ತುಂಬ ಮಿನಿಮಲ್ ಪಾಸಿಟಿವ್ ಮೈಂಡ್ ಸೆಟ್. ಈಗ ರೋಗ ಬರಬಾರ್ದು ಅಂದರೆ ರೋಗ ಬರಲ್ಲ, ಆದರೆ ಅವ್ರು ಫಿಟ್ ಆಗಿದ್ದಾರೆ, ತುಂಬ ಹೆಲ್ದಿಯಾಗಿದ್ದಾರೆ ಅಂತ ಅರ್ಥ ಇಲ್ಲ, ಜಸ್ಟ್ ರೋಗ ಬರಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನಿಮ್ಗೆ ತುಂಬ ಅರ್ಥ ಆಗುತ್ತೆ. ಈಗ ಫೇಲ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ, ಜಸ್ಟ್ 35 ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ವಿ. ನಾವು ಫೇಲ್ ಆಗಬಾರ್ದು ಅಂದ್ಕೊಂಡ್ವಲ್ಲ, ಪಾಸ್ ಆಗಿದ್ವಿ, ಅದರಿಂದ ಏನೋ ಪ್ರಯೋಜನ ಇದೆಯಾ? ಏನಂದರೆ ಸಮಾಜದಲ್ಲಿ ಹೇಳ್ಕೊಳ್ಬೋದು, ನಾನು ಪಾಸ್ ಆಗಿದ್ದೀನಿ ಅಥವಾ ನನ್ನ ಮಗ ಪಾಸ್ ಆಗಿದ್ದಾನೆ ಅಂತ ಹೇಳೋದಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಏನಾದರೂ ಅವರು ಕೆಲಸಕ್ಕೆ ಹೋಗೋದಕ್ಕೋ ಅಥವಾ ಬೇರೆದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇಲ್ಲ. ಅದೇ ಥರ ಬಡತನ ಹೋಗ್ಬೇಕು ಅಂತ ಕೇಳ್ತೀವಿ, ಅವಾಗ ಬಡತನ ಹೋಗುತ್ತೆ, 3 ಹೊತ್ತು ಊಟ ಸಿಗುತ್ತೆ, ಬಾಡಿಗೆ ಕಟ್ಟುವುದಕ್ಕೆ ದುಡ್ಡು ಬರುತ್ತೆ, ಇಷ್ಟೇ ಇರುತ್ತೆ. ಅದೇ ಥರ ಹಸ್ಬೆಂಡ್ ವೈಫ್ ಮಧ್ಯೆ ಜಗಳ ಬರಬಾರ್ದು ಅಂತ ಅಂದ್ಕೊಂಡ್ರೆ ಜಗಳ ಬರಲ್ಲ. ಅವರು ಹಸ್ಬೆಂಡ್ ಆಫೀಸ್ಗೆ ಹೋಗಿ ಬರ್ತಾರೆ, ವೈಫ್ ಬನ್ನಿ ಫ್ರೆಶ್ ಆಗಿ ಬನ್ನಿ ಕಾಫಿ ಮಾಡಿ ಕೊಡ್ತೀನಿ ಅಂತ ಕಾಫಿ ಮಾಡ್ತಾರೆ. ಆಮೇಲೆ ಊಟ ರೆಡಿ ಇದೆ ಬನ್ನಿ ಊಟ ಮಾಡಿ ಅಂತಾರೆ. ಆಮೇಲೆ ಮಲ್ಕೊಳ್ತಾರೆ, ಬೆಳಗ್ಗೆ ಎದ್ದು ಕಾಫಿ ಟೀ ಕೊಡ್ತಾರೆ, ಟಿಫನ್ನು, ಹಿಂಗೆ ಹೋಗ್ತಾ ಇರುತ್ತೆ.
ಸೊ ಜಗಳ ಏನಿಲ್ಲ, ಆದರೆ ಅದು ಮಿನಿಮಮ್ ಲೆವೆಲ್. ಸೊ ಇದನ್ನು ನಾನು ಏನು ಹೇಳ್ತೀನಿ ಅಂದರೆ ಡಿಫೆನ್ಸ್ ಮೋಡ್ ಅಂತ ಹೇಳ್ತೀನಿ. ಸೊ ಅದು ತಿರ್ಗಾ ನಮ್ಗೆ ರೋಗ ಬಂದ್ಬಿಡಬಾರ್ದು ಅಂತ ನಮ್ಮನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳುವ ಆ ಮೋಡಲ್ಲೇ ಇರ್ತೀವಿ. ಅದನ್ನು ದಾಟಿ ಈಗ ಡಿಸೀಸ್ ಬೇಡ ಅಂತ ಹೇಳಿ ಆಯ್ತಲ್ಲ, ಯಾವ ಥರ ಹೆಲ್ದಿಯಾಗಿರಬೇಕು, ಯಾವ ಥರ ಫಿಟ್ ಆಗಿರಬೇಕು ಅನ್ನೋದು ಕಡೆ ಫೋಕಸ್ ಮಾಡಿದ್ರೆ ಅದು ಸಕ್ಸಸ್ ಮೈಂಡ್ ಸೆಟ್ ಅಥವಾ ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಅಂತ. ಅದೇ ಥರ ಈಗ ಜಸ್ಟ್ ಫೇಲ್ ಆಗಬಾರ್ದು ಅಂದರೆ ಜಸ್ಟ್ ಪಾಸ್ ಆಗಿರ್ತೀವಿ. ಆ ಥರ ಜಸ್ಟ್ ಪಾಸ್ ಅಲ್ಲ, 100 ಔಟ್ ಆಫ್ 100 ತಗೊಳ್ಳೋದು ಹೇಗೆ ಅಂತ ನಾವು ಮೈಂಡ್ ಸೆಟ್ ಮಾಡಿದ್ರೆ ಅದು ಸಕ್ಸಸ್ ಮೈಂಡ್ ಸೆಟ್. ಅದೇ ಥರ ಜಸ್ಟ್ ಪಾವರ್ಟಿ ಇರಬಾರ್ದು ಅಂತ ಇಲ್ಲ, ನಾವು ಎಷ್ಟು ರಿಚ್ ಆಗಿ ಹೇಗೆ ಬದುಕೋದು ಅಂತ ಥಿಂಕ್ ಮಾಡಿದ್ರೆ ಅದನ್ನು ಸಕ್ಸಸ್ ಮೈಂಡ್ ಸೆಟ್ ಅಂತ. ಅದೇ ಥರ ಹಸ್ಬೆಂಡ್ ವೈಫ್ ಜಸ್ಟ್ ಜಗಳ ಇಲ್ಲದೆ ಇರಬೇಕು ಅಂದರೆ ಅದು ಬೋರಾಗಿ ಹೋಗ್ತಾ ಇರುತ್ತೆ ಲೈಫ್. ಅದ್ರ ಬದಲು ಎಷ್ಟು ಹಸ್ಬೆಂಡ್ ವೈಫ್ ಹ್ಯಾಪಿಯಾಗಿರಬೇಕು, ರೊಮ್ಯಾನ್ಸ್ ಆಗಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ಥರ ಮಾಡಿದ್ರೆ ಅದು ಸಕ್ಸಸ್ ಮೈಂಡ್ ಸೆಟ್. ಸೊ ಈಗ ಈ ಡಿಫೆನ್ಸ್ ಮೋಡಲ್ಲಿ ಇರುವಾಗ ಏನಾಗುತ್ತೆ, ಕೆಲವು ಡಿಸೀಸ್ ಬಂದಿರುತ್ತೆ ಅಥವಾ ಪ್ರಾಬ್ಲಮ್ ಬಂದಿರುತ್ತೆ ಲೈಫಲ್ಲಿ, ಅದರಿಂದ ಆಚೆ ಬರೋವರೆಗೂ ಓಕೆ. ಕೆಲವರಿಗೆ ಅದು ಅನ್ಕಾನ್ಷಿಯಸ್ ಆಗಿ ಏನಾಗುತ್ತೆ, ತಿರ್ಗಾ ನನಗೆ ಡಿಸೀಸ್ ಬಂದ್ಬಿಡುತ್ತೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರುತ್ತೆ, ಬಡತನ ಬಂದ್ಬಿಡುತ್ತೆ ಅಂತ ಅಲ್ಲೇ ಸಿಕ್ಕಾಕೊಂಡಿರ್ತಾರೆ, ಸ್ಟಕ್ ಆಗ್ತಾರೆ. ಇದನ್ನ ಸೈಕಾಲಜಿಯಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಒಂದ್ಸತಿ ಒಂದು ವಿಷಯದಲ್ಲಿ ಬಾಧಿಸಲ್ಪಟ್ಟಿದ್ರೆ ತಿರ್ಗಾ ಅದನ್ನೇ ಕಲ್ಪನೆ ಮಾಡಿಕೊಂಡು ಅಲ್ಲೇ ಸ್ಟಕ್ ಆದರೆ ಅದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಸೊ ಅಂಥವರೆಲ್ಲ ಕೂಡ ಧ್ಯಾನ ಎಲ್ಲ ಮಾಡಿದ್ರೆ ಆ ಅನ್ಕಾನ್ಸಿಯಸ್ ಇಂದ ಅವರು ಕಾನ್ಸಿಯಸ್ ಸ್ಟೇಟಿಗೆ ಬರುವಾಗ ಅದರಿಂದ ಬಿಡುಗಡಾಗಿ ಈ ಪ್ರೋಗ್ರೆಸ್ ಕಡೆ ಫೋಕಸ್ ಮಾಡೋಕ್ಕಾಗುತ್ತೆ. ಸೊ ನಾವು ಎಲ್ಲಿವರೆಗೂ ಅಂದರೆ ಈ ವರ್ಡ್ ಯೂಸ್ ಮಾಡಬೇಡಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನಂದರೆ ನಾವು ಅಲ್ಲೇ ಸ್ಟಕ್ ಆಗಬಾರ್ದು. ಒನ್ಸ್ ಆ ಪ್ರಾಬ್ಲಮಿಂದ ಡಿಸೀಸಿಂದ ಆಚೆ ಬಂದಿದ್ವಿ ಅಂದರೆ ನೆಕ್ಸ್ಟ್ ಹೆಲ್ತ್ ಕಡೆ ಫೋಕಸ್ ಮಾಡಬೇಕು. ಅದು ಡಯಾಗ್ನಲಿ ಆಪೋಸಿಟ್ ಸೈಡ್. ಸೊ ಈ ಥರ ಪ್ರೋಗ್ರೆಸ್ ಮೈಂಡ್ ಸೆಟ್ ಇರಬೇಕು, ಸಕ್ಸಸ್ ಮೈಂಡ್ ಸೆಟ್ ಇರಬೇಕು. ಆ ಥರ ಇದ್ದರೆ ನಾವು ಏನು ಅಂದ್ಕೊಳ್ತೀವೋ ಅದೇ ನಮ್ಮ ಲೈಫಲ್ಲಿ ನಡೆಯೋದು. ಅದೇ ನಮ್ಮ ಕಾರ್ಯಸಿದ್ಧಿ ಯೋಗ ಸಿಸ್ಟಮ್ದು ಬೇಸ್. ಯದ್ಭಾವಂ ತದ್ಭವತಿ ಅಂತ ಕೇಳಿದಿರಲ್ಲ. ಸೊ ನಾವು ಚಿಕ್ಕ ವಯಸ್ಸಿಂದ ಇದನ್ನು ಕೇಳಿದ್ವಿ, ಯು ಆರ್ ವಾಟ್ ಯು ಥಿಂಕ್ ಅಂತ. ಸೊ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಭಾವನೆಯನ್ನು ಚೇಂಜ್ ಮಾಡೋದು ಹೇಗೆ ಅಂತ ನಾವು ಕಾರ್ಯಸಿದ್ಧಿ ಯೋಗ ಈ ಥರ ನಾವು ಸಕ್ಸಸ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದ ತಕ್ಷಣವೇ ಹಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ ಅಂದರೆ ಆಲ್ರೆಡಿ ನಮಗೆ ರೊಟೀನ್ ಆಗಿ ಅನ್ಕಾನ್ಸಿಯಸ್ ಆಗಿ ಕೆಲವು ಪ್ರೋಗ್ರಾಮ್ಸ್ ಆಗಿರುತ್ತಲ್ಲ ನಮ್ಮ ಮೈಂಡಲ್ಲಿ, ಅದು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದನ್ನು ರೀಪ್ರೋಗ್ರಾಮ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡಬೇಕು. ಸೊ ನಾವು ಈ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಎಲ್ಲ ಹೇಳ್ತಾರಲ್ಲ, ಆ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಮತ್ತು ನಮ್ಮ ಬ್ರೈನಲ್ಲಿ ಪ್ರೋಗ್ರಾಮ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ. ಸೊ ಆ ಥರ ಮೆಡಿಟೇಷನ್ ಮಾಡ್ತಾ ನಮ್ಮಲ್ಲಿ ಕೆಮಿಕಲ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಇದೆಲ್ಲ ಬಂದು ನಾವು ಒಂದು ದಿವಸ ಖಂಡಿತವಾಗಿ ಆ ಸಕ್ಸಸ್ ಪಡೆಯೋದಕ್ಕೆ ಧ್ಯಾನ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಹೇಳಿ ಎಲ್ಲರೂ ಈ ಸಕ್ಸಸ್ ಮೈಂಡ್ ಸೆಟ್ಟಿಂದ ಲೈಫನ್ನ ಲೀಡ್ ಮಾಡಿ ಕಮಿಂಗ್ ನ್ಯೂ ಇಯರ್ 2026 ಎಲ್ರಿಗೂ ಯಶಸ್ವಿಯಾಗಿ ಇರಲಿ ಅಂತ ಅಡ್ವಾನ್ಸ್ ಆಗಿ ವಿಶ್ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಶಸ್ವಿ ಭವ. Message that was so inspiring. We are indeed inspired and motivated through your words that mean a lot to us, for they carry a lot of empathy, wisdom, vision for our future. The imprints made by you will be cherished in our minds forever. Heartfelt thanks to our Venkatesh sir for giving an enlightened speech. Thank you, sir.